ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ 15 ದಿನಕ್ಕೊಮ್ಮೆ ಏಕಾದಶಿ ಬರುತ್ತದೆ. ನಮ್ಮ ಸಂಪ್ರದಾಯದಲ್ಲಿ ಕೈಗೊಳ್ಳಲಾಗುವ ವಿವಿಧ ವ್ರತಾಚರಣೆಗಳಲ್ಲಿ ಏಕಾದಶಿ ವ್ರತವೂ ಕೂಡ ಒಂದಾಗಿದೆ. ಈ ದಿನ ಶ್ರೀಮನ್ನಾರಾಯಣಿಗೆ ಪ್ರಿಯವಾದದ್ದು. ಏಕಾದಶಿ ದಿನದಂದು ಭಕ್ತಾದಿಗಳು ಉಪವಾಸ ಕೈಗೊಂಡು ಭಗವಾನ್ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಾರೆ. ಏಕಾದಶಿ ದಿನದಂದು ಉಪವಾಸ ಕೈಗೊಂಡರೆ ಎಲ್ಲ ಪಾಪಕರ್ಮಗಳು ಕಳೆದುಕೊಳ್ಳಬಹುದು. ವರ್ಷದಲ್ಲಿ ಬರುವ 24 ಏಕಾದಶಿಗಳು ಸಹ ಅದರದೇ ಆದ ಮಹತ್ವವನ್ನು ಹೊಂದಿದೆ. ಅದರಲ್ಲಿಯೂ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಯು ಏಕಾದಶಿಯಲ್ಲಿಯೇ ಅತ್ಯಂತ ಮಹತ್ವವಾದ ಏಕಾದಶಿ. ಈ ಏಕಾದಶಿಯಂದು ಉಪವಾಸ ಮಾಡಿದರೆ 7 ಜನ್ಮದ ಪಾಪವನ್ನು ಕಳೆದುಕೊಳ್ಳಬಹುದು. ಮೋಕ್ಷವನ್ನು ಸಂಪಾದಿಸುವ ದಿನವೇ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಯನ್ನು ಪುತ್ರದ ಏಕಾದಶಿ ಮತ್ತು ಮೋಕ್ಷದ ಏಕಾದಶಿ ಎಂದು ಕೂಡ ಕರೆಯುತ್ತೇವೆ. ಪುತ್ರದ ಏಕಾದಶಿ ಎಂದರೆ ಮಗನನ್ನು ಕೊಡುವ ಏಕಾದಶಿ. ಮೋಕ್ಷದ ಏಕಾದಶಿ ಎಂದರೆ ಮೋಕ್ಷವನ್ನು ಕೊಡುವ ಏಕಾದಶಿ. ಈ ಏಕಾದಶಿಯಂದು ಶ್ರೀ ಮಹಾವಿಷ್ಣು ದೇವರ ಆವಾಸ್ಥಾನವಾದ ವೈಕುಂಠ ದ್ವಾರ ತೆರೆದುಕೊಳ್ಳುತ್ತದೆ. ಹಾಗಾಗಿ ವೈಕುಂಠ ಏಕಾದಶಿಯನ್ನು ಶ್ರೇಷ್ಠವಾದದ್ದು ಎಂಬ ಭಾವನೆ ಕೂಡ ಇದೆ. 2025ರಲ್ಲಿ ವೈಕುಂಠ ಏಕಾದಶಿ ಯಾವ ದಿನ ಬಂದಿದೆ? ಈ ವೈಕುಂಠ ಏಕಾದಶಿ ಯಾವ ಕಾರಣದಿಂದ ಆಚರಿಸುತ್ತೇವೆ? ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಏಕೆ ಕರೆಯುತ್ತಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ವೈಕುಂಠ ಏಕಾದಶಿ ದಿನದಂದು ಮಹಾವಿಷ್ಣು ದೇವರು ಶ್ರೀದೇವಿ ಭೂದೇವಿ ಸಹಿತರಾಗಿ ಗರುಡ ವಾಹನ ರೂಢರಾಗಿ ವೈಕುಂಠದ ಉತ್ತರ ದ್ವಾರದ ಕಡೆಗೆ ಬಂದಾಗ ಸಕಲ ದೇವಾನುದೇವತೆಗಳು ಭಗವಾನ್ ಮಹಾವಿಷ್ಣುವಿನ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಮುಕ್ಕೋಟಿ ದೇವತೆಗಳು ಒಟ್ಟಾಗಿ ಭಗವಾನ್ ಮಹಾವಿಷ್ಣು ದೇವರ ದರ್ಶನವನ್ನು ಪಡೆಯುವ ವಿಶೇಷ ದಿನವನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ಉಪವಾಸ ಮಾಡುವುದರಿಂದ ಉಳಿದ 23 ಏಕಾದಶಿಗಳಲ್ಲಿ ಉಪವಾಸದ ಪುಣ್ಯ ಫಲ ಲಭಿಸುತ್ತದೆ. ಈ ಬಾರಿ ಜನವರಿ 10ಕ್ಕೆ ವೈಕುಂಠ ಏಕಾದಶಿ ಬಂದಿದೆ. ವೈಕುಂಠ ಏಕಾದಶಿ ದಿನದಂದು ವೈಕುಂಠದ ಬಾಗಿಲು ತೆರೆಯುವ ಹಿನ್ನೆಲೆ ಕೂಡ ಇದೆ. ವೈಕುಂಠ ಏಕಾದಶಿ ದಿನದಂದು ವೆಂಕಟೇಶ್ವರ, ಶ್ರೀನಿವಾಸ, ವಿಷ್ಣುದೇವರ ದರ್ಶನವನ್ನು ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ಭಾವನೆ ಕೂಡ ಇದೆ. ವೈಕುಂಠ ಏಕಾದಶಿಯ ಮಹತ್ವವೇನು ಮತ್ತು ಆಚರಣೆಯ ಪ್ರಯೋಜನಗಳೇನು? ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿಯ ಈ ಪವಿತ್ರ ದಿನದಂದು ಸಾಗರ ಮಂಥನವನ್ನು ನಡೆಸಲಾಯಿತು. ಈ ಸಾಗರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ದೈವಿಕ ಅಮೃತವು ಹೊರಹೊಮ್ಮಿತ್ತು. ಅದನ್ನು ದೇವರುಗಳ ನಡುವೆ ವಿತರಿಸಲಾಗಿದೆ. ಆದ್ದರಿಂದ ಈ ಮಂಗಳಕರ ದಿನದಂದು ಸಾಯುವ ಜನರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗಿದ್ದಾರೆ ಮತ್ತು ಭಗವಾನ್ ವಿಷ್ಣುವಿನ ಸ್ವರ್ಗೀಯ ನಿವಾಸ ಅಥವಾ ವೈಕುಂಠಧಾಮವನ್ನು
ತಲುಪುತ್ತಾರೆ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಏಕಾದಶಿ ವ್ರತಾಚರಣೆಯಿಂದ ವ್ಯಕ್ತಿಯ ಆಧ್ಯಾತ್ಮಿಕ, ಮಾನಸಿಕ ಮತ್ತು ಶಾರೀರಿಕ ಶುದ್ಧಿಯನ್ನು ನಿರೀಕ್ಷಿಸಲಾಗುತ್ತದೆ. ಈ ವ್ರತಾಚರಣೆ ಅಷ್ಟು ಶಕ್ತಿಶಾಲಿ, ಶರೀರ ಮತ್ತು ಆತ್ಮಕ್ಕೆ ಶಕ್ತಿ ತುಂಬುವ ಪ್ರಕ್ರಿಯೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹೇಳುವುದಾದರೆ, ನಿತ್ಯ ಬದುಕಿನಲ್ಲಿ ಸಾಕಷ್ಟು ಲೋಪದೋಷಗಳು, ತಪ್ಪುಗಳಾಗಿರುತ್ತದೆ. ಅದನ್ನು ನಿವಾರಿಸಲು ಈ ವ್ರತಾಚರಣೆಯನ್ನು ಮಾಡಬೇಕು. ಅದು ಒಂದು ರೀತಿಯ ಪರಿಹಾರವಾಗಿದೆ. ಭಗವಾನ್ ಶ್ರೀ ಹರಿಯು ಈ ವ್ರತಾಚರಣೆ ಮಾಡುವ ತನ್ನ ಎಲ್ಲ ಭಕ್ತರ ಪಾಪವನ್ನು ನಿವಾರಿಸಿ ರಕ್ಷಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಏಕಾದಶಿ ದಿನದಂದು ಉಪವಾಸವನ್ನು ಮಾಡಿ ದೇವರನ್ನು ಪೂಜಿಸುವುದರಿಂದ ಅನೇಕ ಜನ್ಮಗಳ ಪಾಪಕ್ಕೆ ಪರಿಹಾರ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ದರ್ಶನ ಮಾಡಿದರೆ ಜೀವನದ ಕಷ್ಟಗಳು ಮಾಯವಾಗುತ್ತದೆ ಎಂಬ ನಂಬಿಕೆಯೂ ಇದೆ. ವೈಕುಂಠ ಏಕಾದಶಿ ದಿನ ಬೆಳಗ್ಗೆ ದೇವರ ದರ್ಶನ ಮಾಡುವುದರಿಂದ ವಿಷ್ಣು ಎಲ್ಲರ ಕಷ್ಟಗಳನ್ನು ಆಲಿಸಿ ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಎಂದು ಹೇಳಲಾಗುತ್ತದೆ. ನಂಬಿಕೆಯ ಪ್ರಕಾರ ವೈಕುಂಠ ಏಕಾದಶಿಯ ದಿನ ವಿಷ್ಣುವಿನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬರುವುದರಿಂದ 7 ಜನ್ಮಗಳಲ್ಲಿ ಮಾಡಿದ ಪಾಪಗಳು ಪರಿಹಾರವಾಗುತ್ತದೆ. ಅಲ್ಲದೆ ಈ ದಿನ ಶ್ರೀನಿವಾಸ ಉತ್ಸವ ಮೂರ್ತಿಯ ಜೋಕಾಲಿಗೆ ತಲೆ ತಾಗಿಸಿ ಬಂದರೆ ಇನ್ನೂ ಹೆಚ್ಚಿನ ಪ್ರಯೋಜನ ಇದೆ ಎಂದು ಹಿರಿಯರು ಹೇಳುತ್ತಾರೆ. ವೈಕುಂಠ ಏಕಾದಶಿ ಆಚರಣೆ ಮಾಡುವ ವಿಧಾನ. ಈ ಏಕಾದಶಿ ವ್ರತವು ಆಚರಿಸುವ ಜನರು ಬೆಳಗ್ಗೆ ಬೇಗ ಎದ್ದು ಪುಣ್ಯ ಸ್ನಾನ ಮಾಡಿ ಉಪವಾಸ ಮಾಡುವ ಸಂಕಲ್ಪವನ್ನು ಮಾಡಬೇಕು. ಧೂಪ, ದೀಪ, ನೈವೇದ್ಯ ಮುಂತಾದ 16 ಪದಾರ್ಥಗಳಿಂದ ವಿಷ್ಣುವಿನನ್ನು ಪೂಜಿಸಿ ರಾತ್ರಿ ದೀಪದಾನ ಮಾಡುವುದು ಶ್ರೇಷ್ಠವಾಗಿದೆ. ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ಭಗವಾನ್ ಮಹಾವಿಷ್ಣುವಿಗೆ ಹೂವಿನ ಹಾರ, ನೈವೇದ್ಯ ಮತ್ತು ಬಾಳೆಹಣ್ಣನ್ನು ಅರ್ಪಿಸಬೇಕು. ಶ್ರೀಹರಿ ಸ್ತೋತ್ರ, ವಿಷ್ಣು ಸಹಸ್ರನಾಮ ಮತ್ತು ಏಕಾದಶಿ ವ್ರತ ಕಥೆಯನ್ನು ಪಠಿಸಿ ಅರಿವಿಲ್ಲದೆ ಮಾಡಿದ ತಾನು ತಪ್ಪು ಮತ್ತು ಪಾಪಕ್ಕೆ ಕ್ಷಮೆ ಕೋರಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಮಹಾವಿಷ್ಣುವಿನ ಮಂತ್ರ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಗಳನ್ನು ನಾವು ಜಪಿಸಬೇಕು. ನೋಡಿದ್ರಲ್ಲ, ವೈಕುಂಠ ಏಕಾದಶಿಯನ್ನು ಏಕೆ ಆಚರಿಸಬೇಕು ಎಂದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.